ನಮಸ್ಕಾರಗಳು ಸ್ನೇಹಿತರೆ, ಎಲ್ಲರಿಗೂ ದಿ ಮೀಡಿಯಾ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಇಂದು ನಾನು ನಿಮಗೆ ಪರಿಚಯಿಸುತ್ತಿರುವಂತಹ ಪ್ರೊಫೈಲ್ ಒಬ್ಬ ಯುವತಿಯ ಲಕ್ಷ್ಮಿಯವರ ಪ್ರೊಫೈಲ್ ಆಗಿದೆ. ಇವರ ವಯಸ್ಸು ಈಗ 36 ವರ್ಷ. BA ಪದವಿಯನ್ನು ಪಡೆದವರು. ಖಾಸಗಿಯ ಶಾಲೆಯಲ್ಲಿ ಶಿಕ್ಷಕಿಯಾಗಿ ಕೂಡ ಕೆಲಸವನ್ನು ಮಾಡುತ್ತಿದ್ದಾರೆ. ಹಾಗೆ ಮಾತಿನ ಮೃದುವು, ಕಣ್ಣಿನ ಶಾಂತಿ, ನಡವಳಿಕೆಯ ನಂಬಿಕೆ ಲಕ್ಷ್ಮಿಯವರಲ್ಲಿ ಈ ಎಲ್ಲವೂ ಕಾಣಬಹುದು. ಅವರು ವಿಧವೆ. 3 ವರ್ಷಗಳ ಹಿಂದೆ ಪತಿಯನ್ನು ಕಳೆದುಕೊಂಡ ನಂತರವೂ ಮನಸ್ಸನ್ನು ಒಗ್ಗಿಸಿಕೊಂಡು ಬದುಕನ್ನು ಸಾಗಿಸುತ್ತಾ ಇದ್ದಾರೆ. ಹಾಗೆ ಇಂತಹ ಹುಡುಗಿಗೆ ಈಗ ಯಾವ ರೀತಿಯ ಗಂಡು ಬೇಕು ಎಂದು ಕೂಡ ಕೇಳಿಕೊಂಡಿದ್ದಾರೆ ನೋಡಿ. ಲಕ್ಷ್ಮಿಗೆ ಬೇಕಾಗಿರುವುದು ಕೇವಲ ಒಬ್ಬ ಗಂಡನಲ್ಲ, ಒಬ್ಬ ಮನದ ಸ್ನೇಹಿತ. ಅವರು ಹೇಳ್ತಾರೆ, ನನ್ನ ಬದುಕು ಮುರಿದಿದೆ, ಆದರೆ ಪ್ರೀತಿ ಮೇಲಿನ ನಂಬಿಕೆ ಇನ್ನೂ ಉಳಿದಿದೆ. ಅವರಿಗೆ 38ರಿಂದ 45 ಮನಸ್ಸಿನವರೆಗೂ ಬೇಕು. ಅರ್ಥಪೂರ್ಣ, ಹೃದಯ ಸಂಪನ್ನ, ಸಹಾನುಭೂತಿಯನ್ನು ಹೊಂದಿದ ವ್ಯಕ್ತಿ ಬೇಕು ಎಂದು ಕೂಡ ಕೇಳಿಕೊಂಡಿದ್ದಾರೆ. ಅವರಿಗೆ ಆಸ್ತಿ ಪಾಸ್ತಿ ಮುಖ್ಯವಲ್ಲ, ಮಾನವೀಯತೆ ಮುಖ್ಯ. ಪ್ರೀತಿ, ಗೌರವ ಮತ್ತು ಶಾಂತಿ ತುಂಬಿದ ಸಂಬಂಧ ಇವರ ಕನಸು ಕೂಡ ಆಗಿದೆ. ಹಾಗಾಗಿ ಸ್ನೇಹಿತರೆ, ಯಾರಿಗಾದರೂ ಇಂತಹ ಗುಣಗಳು ಇದ್ದರೆ ಬೇಗ ನನ್ನ ನಂಬರ್ಗೆ ಕರೆ ಮಾಡಿಕೊಂಡು ಬನ್ನಿ. ನಾನು ನಿಮ್ಮ ಕರೆಗಾಗಿಯೇ ವೆಯ್ಟ್ ಮಾಡುತ್ತಾ ಇರುತ್ತೇನೆ ಎಂದು ಕೂಡ ಲಕ್ಷ್ಮಿಯವರು ತಿಳಿಸಿಕೊಟ್ಟಿದ್ದಾರೆ. ಸ್ನೇಹಿತರೆ, ನಿಮಗೆ ಯಾರಿಗಾದರೂ ನಿಜವಾಗಿಯೂ ಲಕ್ಷ್ಮಿಯವರಿಗೆ ಕಾಲ್ ಮಾಡೋದಕ್ಕೆ ಇವರ ಫೋನ್ ನಂಬರ್ ಹಾಗೂ ಅಡ್ರೆಸ್ ನಿಮಗೆ ಬೇಕಾಗಿದ್ದರೆ ಮೊದಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆನಂತರ ಜಾಯಿನ್ ಎಂಬ ಬಟನ್ ಕಾಣಿಸುತ್ತೆ. ಜಾಯಿನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಮೆಂಬರ್ಶಿಪ್ಗೆ ಜಾಯಿನ್ ಆದವರಿಗೆ ಮಾತ್ರ ಲಕ್ಷ್ಮಿಯವರ ಫೋನ್ ನಂಬರ್ ಹಾಗೂ ಅಡ್ರೆಸ್ ನಿಮಗೆ 100ಗೆ 200% ದೊರಕುತ್ತದೆ. ಹಾಗೆ ಇವರ ಕುಟುಂಬದ ಮಾಹಿತಿಯನ್ನು ನಾವು ನೋಡೋದಾದರೆ, ಲಕ್ಷ್ಮಿಯವರ ತಾಯಿ, ಮಗ ಮತ್ತು ತಂಗಿಯವರೊಂದಿಗೆ ವಾಸಿಸುತ್ತಾ ಇದ್ದಾರೆ. ತಾಯಿಯೇ ಅವರ ಶಕ್ತಿ. ಮಗನಿಗೆ ಪ್ರೀತಿ ತುಂಬಿ ತಾಯಿಯೂ ಹಾಗೆಯೇ ಅಪ್ಪನಾಗಿಯೂ ಬದುಕುತ್ತಿದ್ದಾರೆ. ಮನೆ ತುಂಬ ಸಣ್ಣದಾದರೂ ಮನಸ್ಸು ದೊಡ್ಡದು. ಕುಟುಂಬದಲ್ಲಿ ಪ್ರೀತಿ, ಬಾಂಧವ್ಯ ಮತ್ತು ಗೌರವ ತುಂಬಿದೆ. ಹಾಗೆ ಇವರ ಗುಣಗಳನ್ನು ನಾವು ನೋಡೋದಾದರೆ, ಲಕ್ಷ್ಮಿ ತುಂಬ ಶ್ರದ್ಧೆಯಿಂದ ಬದುಕುವಂತಹ ಮಹಿಳೆ. ಯಾವುದೇ ಕೆಲಸವನ್ನು ಮನಸ್ಸಿನ ಶಾಂತಿಯಿಂದ ಮಾಡುತ್ತಾರೆ. ಅವರಿಗೆ ಮಕ್ಕಳ ಮೇಲೆ ಪ್ರೀತಿ, ಹಿರಿಯರ ಮೇಲೆ ಗೌರವ ಮತ್ತು ದೇವರ ಮೇಲೆ ನಂಬಿಕೆ ಹೆಚ್ಚು ಇದೆ. ಸಂಗೀತವನ್ನು ಕೇಳುವುದು, ದೇವರ ಭಜನೆಯನ್ನು ಕೇಳೋದು, ಮನೆಯ ಅಚ್ಚುಮೆಚ್ಚಾದ ವಾತಾವರಣ ನಿರ್ಮಿಸೋದು ಇವಳ ಮುಖ್ಯ ಹವ್ಯಾಸವೂ ಕೂಡ ಆಗಿದೆ. ಹಾಗೆ ಮದುವೆಯ ಬಗ್ಗೆ ಇವರ ಅಭಿಪ್ರಾಯವನ್ನು ನಾವು ನೋಡೋದಾದರೆ, ಅವರಿಗೆ ಮದುವೆ ಎಂದರೆ ಕೇವಲ ಒಪ್ಪಂದವಲ್ಲ, ಮನಸ್ಸಿನ ಬಾಂಧವ್ಯ. ಅವರು ಪುನರ್ವಿವಾಹವನ್ನು ಒಳ್ಳೆಯದು ಎಂದು ಕೂಡ ನಂಬುತ್ತಾರೆ. ಹಾಗೆ ಇವರು ಹೇಳ್ತಾರೆ, ಜೀವನ ಒಮ್ಮೆ ಮುಗಿದು ಹೋದರೂ ಪ್ರೀತಿ ಮತ್ತೆ ಹುಟ್ಟಬಹುದು. ನಾನು ಮತ್ತೆ ಪ್ರೀತಿಸಲು ಮತ್ತೆ ನಗುವನ್ನು ಬಯಸುತ್ತೇನೆ ಎಂದು ಕೂಡ ತಿಳಿಸಿದ್ದಾರೆ. ಅಂತಿಮ ಆಹ್ವಾನ. ಫ್ರೆಂಡ್ಸ್, ನೀವು ಲಕ್ಷ್ಮಿಯಂತಹ ಹೃದಯ ಸಂಪನ್ನ ಮಹಿಳೆಯ ಜೀವನ ಕಥೆಯನ್ನು ಕೇಳಿ ಸ್ಪರ್ಶಿತರಾದರೆ, ಅವರ ಬದುಕಿಗೆ ಬೆಂಬಲವನ್ನು ನೀಡಬಲ್ಲ ವ್ಯಕ್ತಿಯಾದರೆ ಇದು ಕೇವಲ ವಿವಾಹವಲ್ಲ, ಇದು 2 ಮನಸ್ಸುಗಳ ಪುನರ್ಜನ್ಮ ಎಂದು ಕೂಡ ತಿಳಿಸುತ್ತೇವೆ. ಸ್ನೇಹಿತರೆ, ನಿಮಗೆ ಯಾರಿಗಾದರೂ ನಿಜವಾಗಿಯೂ ಲಕ್ಷ್ಮಿಯವರಿಗೆ ಕಾಲ್ ಮಾಡೋದಕ್ಕೆ ಇವರ ಫೋನ್ ನಂಬರ್ ಹಾಗೂ ಅಡ್ರೆಸ್ ನಿಮಗೆ ಬೇಕಾಗಿದ್ದರೆ ಮೊದಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆನಂತರ ಜಾಯಿನ್ ಎಂಬ ಬಟನ್ ಕಾಣಿಸುತ್ತೆ. ಜಾಯಿನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಮೆಂಬರ್ಶಿಪ್ಗೆ ಜಾಯಿನ್ ಆದವರಿಗೆ ಮಾತ್ರ ಲಕ್ಷ್ಮಿಯವರ ಫೋನ್ ನಂಬರ್ ಹಾಗೂ ಅಡ್ರೆಸ್ ನಿಮಗೆ 100ಗೆ 200% ದೊರಕುತ್ತದೆ. ಧನ್ಯವಾದಗಳು.